ಅಂತ ಐ ಆಮ್ ಹೋಪಿಂಗ್. ಆ್ಯಂಡ್ ನ್ಯೂಜಿಲೆಂಡ್ಗೂ ಆಲ್ ದಿ ಬೆಸ್ಟ್, ಅವರ್ ಅಪಿನಿಯನ್, ಬಟ್ ಸ್ಟಿಲ್ ನಾವು ಗೆಲ್ಬೇಕು. ನ್ಯೂಜಿಲ್ಯಾಂಡ್ಗೂ ಆಲ್ ದಿ ಬೆಸ್ಟ್, ಬಟ್ ನಾವು ಇಂಡಿಯಾ ಗೆಲ್ಬೇಕು. ಎಷ್ಟು ಅಂತರದಿಂದ ಗೆದ್ರೆ ನಿಮ್ಮೆಲ್ಲರಿಗೂ ಖುಷಿ ಆಗತ್ತೆ? ಐ ವಾಂಟ್ ಟು ನೋ ದಟ್. ಟ್ರೋಫಿ ಬೇಕು. ಬಟ್ ಲಾಸ್ಟ್ ಬಾಲ್ ಹೋದ್ರು ನಂಗೇನು ಸಮಸ್ಯೆ ಇಲ್ಲ. ಇವಾಗ ಎಂಡ್ ಆಫ್ ದಿ ಡೇ ಇಷ್ಟಲ್ಲೇ ಗೆದ್ರು ಚೆನ್ನಾಗಿ ಗೆಲ್ಬೋದು. ಅಲ್ಲಿಗೆ ಬಂದೆ ನಾನು, ಅಲ್ಲಿಗೆ ಬಂದೆ. ಎಂಡ್ ಆಫ್ ದಿ ಡೇ ಕ್ರಿಕೆಟ್ ಅಂದ್ರೆ ಏನು, ಎಂಟರ್ಟೈನ್ಮೆಂಟ್. ಸೊ ಈಸಿಯಾಗಿ ಗೆದ್ರು ಟ್ರೋಫಿ ಸಿಗುತ್ತೆ. ಲಾಸ್ಟ್ ಟೈಮ್ ಎಲ್ಲ ಅದೇ ಆಗಿದ್ದು. ಎಂಡ್ ಆಫ್ ದ ಡೇ ಕ್ರಿಕೆಟ್ ಅಂದ್ರೆ ಎಂಟರ್ಟೈನ್ಮೆಂಟ್. ಸೊ ಲಾಸ್ಟ್ ಬಾಲ್ಗೆ ಹೋದ್ರು ಏನು ಸಮಸ್ಯೆ ಇಲ್ಲ. ಹೌದು. ಸೊ ಲಾಸ್ಟ್ ಬಾಲ್ಗೆ ಹೋದ್ರು ಏನು ಸಮಸ್ಯೆ ಇಲ್ಲ, ಬಟ್ ಗೆಲ್ಬೇಕಷ್ಟೇ ಒಂದು ಸೈಡ್. ಆ್ಯಂಡ್ ಎಂಡ್ ಆಫ್ ದ ಡೇ ಟ್ರೋಫಿನೂ ಸಿಗುತ್ತೆ, ಎಂಟರ್ಟೈನ್ಮೆಂಟು ಸಿಗುತ್ತೆ. ಹಿಂಗೆ ಏನು ನೋಡ್ಕೊಂಡು ಗೆದ್ರ ಕ್ರೂಷಿಯಲ್ ಮ್ಯಾಚ್ ಗೆದ್ದಾಗ ವಿ ಫೀಲ್ ದ್ಯಾಟ್ ಅಲ್ಲ. ಸೊ ಆ ನೆಕ್ ಟು ನೆಕ್ ಮ್ಯಾಚ್ ಇದ್ದಾಗ ಆ ಟೆನ್ಷನ್ ನೀವು ಹೆಂಗ್ ಬೇರ್ ಮಾಡ್ತಿರೋ? ದಟ್ಸ್ ಲೈಕ್ ಆಡೋರ್ಕಿನ್ನ ನೋಡೋ ಟೆನ್ಷನ್ ಸಿಕ್ಕಾಪಟ್ಟೆ ಇರುತ್ತೆ. ಏನಂದ್ರೆ ಈಗ 2020 ಗೆದ್ವಲ್ಲ ನಾವು, ಟ್ರೋಫಿ ಗೆದ್ವಿ. ಅದು ಲಾಸ್ಟ್ ಓವರು, ಲಾಸ್ಟ್ ಬಾಲು, ಲಾಸ್ಟ್ ಸೆಕೆಂಡ್ ಬಾಲ್ವರೆಗೂ ಹಂಗೆ ಇತ್ತು. ಇವಾಗ ಏನಾಗ್ಬಿಡುತ್ತೆ, ಅರ್ಧ ಅಥವಾ ಮುಕ್ಕಾಲು ಮ್ಯಾಚ್ ಆಗಿದ್ದಾಗ ನಾವು ಗೆಲ್ತೀವಿ ಅಂದಾಗ ಹಿಂಗೆ ನೋಡ್ತಾ ಇರ್ತೀವಿ, ಗೆಲ್ತಾರೆ, ಟ್ರೋಫಿ ಇಸ್ಕೊತಾರೆ, ಹೋಗ್ತಾರೆ. ಆ್ಯಂಡ್ ಲಾಸ್ಟ್ T20 ಮ್ಯಾಚ್ ಏನಾಯಿತು, ಎಷ್ಟು ಎಮೋಷನ್ಸ್ ಈಚೆ ಬಂತು ಅಂದರೆ, ಕೊಹ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ, ಕೊಹ್ಲಿ ಕಣ್ಣಲ್ಲಿ ನೀರು ಬಂತು. ಆ್ಯಂಡ್ ಲಾಸ್ಟ್ ಸೆಕೆಂಡ್ ಬಾಲು ಅವ್ರು 6 ಹೊಡೆದಿಲ್ಲ, ಔಟ್ ಆದರೂ ಅಂತ ಗೊತ್ತಾಗಿದ್ದ ತಕ್ಷಣ ರೋಹಿತ್ ಶರ್ಮಾ ಮಲ್ಕೊಂಡು ಹಿಂಗೆ ಹೊಡಿತಾರೆ, ಮಣ್ಣಿಗೆ ಭೂಮಿಗೆ ಹಿಂಗೆ ಹೊಡಿತಾರೆ, ಎಸ್ ಫೈನಲಿ ವಿ ವಾನ್ ಅಂತ. ಆ ಎಂಟರ್ಟೈನ್ಮೆಂಟು, ಆ ಎಮೋಷನ್, ಆ ಎಕ್ಸೈಟ್ಮೆಂಟ್ ಬೇರೆ, ಅದಿದ್ರೆ ಖುಷಿನೇ. ಸೊ ಯಾಕೆಂದರೆ ಮುಕ್ಕಾಲು ಭಾಗ ಅಥವಾ ಅರ್ಧದಲ್ಲೇ ಗೊತ್ತಾಗ್ಬಿಟ್ರೆ ಆರಾಮಾಗಿ ಎಸ್ ಖುಷಿ ಆಗುತ್ತೆ, ಗೆದ್ವಿ, ಟ್ರೋಫಿ ಬಂತು ಅಂತ. ಬಟ್ ಆ ಎಮೋಷನ್ ಇದೆಯಲ್ಲ, ಆ ಥರದ್ದೆಲ್ಲ ಕ್ರಿಕೆಟರ್ಸ್ ಆ ಎಮೋಷನ್ ತೋರಿಸೋದು, ಕಣ್ಣಲ್ಲಿ ನೀರು ಬರೋದು, ಆ ಥರದ್ದೆಲ್ಲ ಅದೆಲ್ಲ ಖುಷಿ ಆಗುತ್ತೆ. ಬಟ್ ನನಗೆ ಎಲ್ಲದಕ್ಕಿಂತ ಸಣ್ಣದಾಗಿ ಬೇಜಾರೇನೆಂದರೆ, ಬೇಜಾರು ಇಲ್ಲ, ಇದಾಗಲ್ಲ, ಆಗಬಾರ್ದು. ಬಟ್ ಲಾಸ್ಟ್ ಟೈಮ್ T20 ಆಗಿದ ತಕ್ಷಣ ರೋಹಿತ್ ಮತ್ತು ಕೊಹ್ಲಿ T20ಗೆ ರಿಟೈರ್ಮೆಂಟ್ ತೊಗೊಂಡ್ರು. ಇವತ್ತು ಏನಾದರೂ ಹಂಗೆ ಆಗ್ಬಿಡುತ್ತಾ, ಅದೊಂದು ಸ್ವಲ್ಪ ಭಯ ಇದೆ. ಆ ಥರ ಮಾತುಗಳು ಜಾಸ್ತಿ ಕೇಳಿಬರ್ತಿದೆ. ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇವರಿಬ್ಬರು ಪರ್ಫೆಕ್ಟ್ ಒನ್ ಡೇ ಪ್ಲೇಯರ್ಸು. ಕೊಹ್ಲಿ ಅಂತೂ ಒನ್ ಡೇ ಅಲ್ಲಿ ಟಾಪಲ್ಲಿದ್ದಾರೆ. ಆ್ಯಂಡ್ ಎಲ್ಲರ ದಾಖಲೆನೂ ಮುರಿದಾಕಿದ್ದಾರೆ, ಇನ್ಕ್ಲೂಡಿಂಗ್ ರಿಕಿ ಪಾಂಟಿಂಗ್, ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ಸಂಗಕರ, ಯಾರಿದ್ದಾರೋ ಎಲ್ಲರ ದಾಖಲೆನೂ ಒನ್ ಡೇಲಿ ಹೀ ಈಸ್ ದ ಕಿಂಗ್. ಯಾರು ಅತಿ ಹೆಚ್ಚು ಸೆಂಚುರಿ ಹೊಡೆದಿದ್ದು ಸಚಿನ್ ತೆಂಡೂಲ್ಕರ್ 50 ಹೊಡೆದಿದ್ರು. ಇವ್ರದ್ದು ಆಲ್ರೆಡಿ 53, 54 ಆಯಿತು. ಸೊ ಅಲ್ಲಿ ಒನ್ ಡೇಲಿ ಹೀ ಈಸ್ ದ ಕಿಂಗ್. ಸೊ ಅದೊಂದು ಭಯ ಇದೆ, ಏನಾದರೂ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತಾರೆ, ಇಲ್ಲ ಬಿಡು ಇನ್ನೂ ಒನ್ ಡೇ ಚೆನ್ನಾಗಿ ಆಡ್ತಿದ್ದಾರಲ್ವ, ಸೊ ಹಾಗಾಗಿ ಅಂತ ಅದೊಂದಿದೆ, ಅದು ಆಗಬಾರ್ದು ಅಷ್ಟೇ. ಬಟ್ ಭಾಳಷ್ಟು ಕಡೆ ಈ ಸುದ್ದಿನೂ ಕೂಡ ಹರಿದಾಡ್ತಿದೆ, ಇವತ್ತಿನ ಮ್ಯಾಚು ಲಾಸ್ಟ್ ಮ್ಯಾಚ್ ಆಗುತ್ತಾ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದು ಆಗಲ್ಲ ಅಂದ್ಕೊಂಡಿದ್ದೀನಿ, ಬಿಕಾಸ್ ಲಾಸ್ಟ್ ಟೈಮ್ ರಿಟೈರ್ಮೆಂಟ್ ತೊಗೊಂಡ್ಬಿಟ್ರಲ್ವಾ, ಗೆದ್ದಿದ ತಕ್ಷಣ ಅಲ್ಲೇ ಅನೌನ್ಸ್ ಮಾಡಿದ್ರು ಇಮಿಡಿಯೇಟು ಗ್ರೌಂಡಲ್ಲಿ. ಸೊ T20ಯಲ್ಲಿ ಬಿಡಿ, ಆ್ಯಸ್ ಎ ಕೊಹ್ಲಿ ಫ್ಯಾನ್ ನಾನು ಅದನ್ನು ಒಪ್ಕೊತೀನಿ, ಬಿಕಾಸ್ ಯಂಗ್ಸ್ಟರ್ಸ್ ಇದ್ದಾರೆ, ಹೊಡಿಬಡಿ ಆಟ ಇದ್ದಾರೆ, ಇನ್ನೂ ಚೆನ್ನಾಗಿ ಆಡೋರು T20ಯಲ್ಲಿ ಇದ್ದರು. ಸೊ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ತೊಗೊಂಡ್ರು, ಏನು ಸಮಸ್ಯೆ ಇಲ್ಲ. ಬಟ್ ಒನ್ ಡೇಯಲ್ಲಿ ಅದು ಪಾಸಿಬಿಲಿಟೀಸ್ ಇಲ್ಲ. ಬಟ್ ಅವ್ರು ಆವತ್ತು ಆ ಡಿಸಿಷನ್ ತೊಗೊಂಡಿದ್ದರಿಂದ ಫೈನಲ್ಲು, ಇವತ್ತು ಅಲ್ಲಿ ತಲೆ ಓಡ್ತಿದೆ ಅಷ್ಟೇ. ಇವತ್ತು ಫೈನಲ್ಲು, ಇವತ್ತು ಗೆದ್ಬಿಟ್ರಿ. ಬಟ್ ಒನ್ ಡೇಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ತೊಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಗಬಾರ್ದು ಅಷ್ಟೇ, ಅದು ಆಗಬಾರ್ದು ಅಂತ ಹೇಳ್ತಾರೆ. ಸೊ ಕೊಹ್ಲಿನ ಇನ್ನಷ್ಟು ಮ್ಯಾಚ್ಗಳಲ್ಲಿ ನಾವು ನೋಡಬೇಕು. ಸೊ ಅವ್ರು ಬಿಡಿಸೋದು ಆ್ಯಂಡ್ ತುಂಬ ಅಗ್ರೆಸಿವ್ ಪ್ಲೇಯರ್ ಕೊಹ್ಲಿ ಅಂದ ತಕ್ಷಣ. ಅಗ್ರೆಸಿವ್ನೆಸ್ ಎಲ್ಲಿ ಕೊಡಬೇಕು, ಎಲ್ಲಿ ತೋರಿಸ್ಬೇಕು, ಆನ್ ದ ಗ್ರೌಂಡ್ ಕರೆಕ್ಟಾಗಿ ಫೋಕಸ್ಡ್ ಆಗಿ ತೋರಿಸ್ತಾರೆ. ಸೊ ಆ ಅಗ್ರೆಸಿವ್ನೆಸ್ನ ಆ್ಯಸ್ ಅ ವ್ಯೂವರ್ಸ್ ನೋಡಬೇಕಾದ್ರೆ ಹೇಗೆ ಅನಿಸುತ್ತೆ? ಅದೇ ಪೋಸ್ಟ್ ಹಾಕಿದ್ದೆ, ಇಂಡಿಯಾ ಪಾಕ್ ಹೈ ವೋಲ್ಟೇಜ್ ಮ್ಯಾಚು ಲಾಸ್ಟ್ ಟೈಮ್ ಆಗಿದ್ದು. ಲಾಸ್ಟ್ ಮ್ಯಾಚ್ ಆಗಿದ್ದು ಇಂಡಿಯಾ ಆಸ್ಟ್ರೇಲಿಯಾ, ಅದು ಗೆದ್ದರು. ಅದಕ್ಕೆ ಮುಂಚೆ ಇಂಡಿಯಾ ಪಾಕ್ ಇತ್ತಲ್ವ, ಅಲ್ಲಿ ಗೆದ್ದರು. ನನ್ನ ಕೊಹ್ಲಿನ ಯಾವಾಗಲೂ ನೋಡೋದು, ಹೀ ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್, ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್, ಕಂಪ್ಲೀಟ್ ಪ್ಲೇಯರು. ಸೊ ಫ್ರೆಂಡ್ಸ್ಗೆ ಸ್ನೇಹಿತನಾಗೂ ಇರ್ತಾನೆ, ಅಲ್ಲಿ ಆಟಗಾರರಿಗೆ ಸಹ ಆಟಗಾರನಾಗೂ ಇರ್ತಾನೆ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ, ಹೆಂಡತಿಗೆ ಒಳ್ಳೆ ಗಂಡನಾಗಿ, ಎಲ್ಲವೂ ಇರ್ತಾರೆ. ಆ್ಯಂಡ್ ಪಾಕಿಸ್ತಾನ ಅಂದಿದ ತಕ್ಷಣ ನಾವು ಹಿಂಗೆ ನೋಡ್ತಿರಲ್ಲ, ಶತ್ರು ದೇಶ, ನಮ್ಮ ಶತ್ರು ತಂಡ, ಹಂಗೆ ಹಿಂಗೆ ಅಂತ. ಲಾಸ್ಟ್ ಇಂಡಿಯಾ ಪಾಕ್ ಮ್ಯಾಚ್ ಆಡಬೇಕಾದ್ರೆ ಒಬ್ಬ ಪ್ಲೇಯರ್ದು ಲೇಸ್ ಬಿಚ್ಚೋಯ್ತು. ಅದನ್ನು ಅವರು ಕಟ್ಟಿದ್ರು. ಆ್ಯಟಿಟ್ಯೂಡ್ ತೋರಿಸ್ಬೋದಲ್ಲ, ನಾನು ಕಿಂಗು, ನಾನಿದು ಅಂತ ಪಾಕಿಸ್ತಾನ್. ಬಟ್ ಅದು ಸ್ಪೋರ್ಟ್ಸ್ಮನ್ಶಿಪ್ ತೋರಿಸುತ್ತೆ ಅಷ್ಟೇ. ಅವ್ರು ಯಾಕೆಂದರೆ ಪ್ಯಾಡ್ಸು, ಬ್ಯಾಟು, ಹೆಲ್ಮೆಟು ಅದೆಲ್ಲ ಹಾಕ್ಕೊಂಡಿರ್ತಾರೆ. ನಾನು ಆ ಫೋಟೋನ ತೊಗೊಂಡು ಹಾಕ್ಕೊಂಡಿದ್ದೆ, ಎಲ್ಲ ಕಡೆ ತಲೆ ಎತ್ಕೊಂಡು ಓಡಾಡೋನೆಲ್ಲ ದೊಡ್ಡ ಮನುಷ್ಯ, ಎಲ್ಲಿ ತಲೆ ತೆಗಿಸ್ಬೇಕು ಅಂತ ಗೊತ್ತಿರೋನು ದೊಡ್ಡ ಮನುಷ್ಯ ಅಂತ. ಸೊ ಹಾಗಾಗಿ ಕಂಪ್ಲೀಟ್ ಪ್ಯಾಕೇಜು ಅವರು. ಅಗ್ರೆಷನ್ ಎಲ್ಲವೂ ಇದೆ, ಬಟ್ ಕೊಹ್ಲಿ ಅಂದ್ರೆ ಕಂಪ್ಲೀಟ್ ಪ್ಯಾಕೇಜ್.
ಸೊ ಒಟ್ಟಾರೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ ಬಗ್ಗೆ ಚಕಾಚಕಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ ಇವತ್ತಿನ ಪ್ಲೇಯರ್ಸ್ಗೆ ನಾವು ಬೂಸ್ಟ್ ಮಾಡೋದಾದ್ರೆ ಇಲ್ಲಿ ಕೆಲಸ ಅವ್ರವರು ಪರ್ಫೆಕ್ಟಾಗಿ ಮಾಡಬೇಕು. ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ರೋಲ್ ಗೊತ್ತಿದೆ. ನಾನು ಯಾರು, ನಾನು ಯಾವ ಟೈಮಲ್ಲಿ ಬ್ಯಾಟ್ ಮಾಡ್ತೀನಿ, ಯಾರ್ಯಾರನ್ನ ಫೇಸ್ ಮಾಡಬೇಕು, ಯಾವ ಟೈಮ್ಗೆ ವಿಕೆಟ್ ಬೇಕು, ಅವ್ರವ್ರ ರೋಲ್ ಅವ್ರವ್ರಿಗೆ ಗೊತ್ತಿದೆ. ಇವಾಗ ಯಾಕೆ ಅಂದರೆ ನಾವು ರವೀಂದ್ರ ಜಡೇಜಾ ಕಡೆಯಿಂದ 100 ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. 100 ಹೊಡಿಬೇಕಾಗಿರೋ ಜವಾಬ್ದಾರಿ ಶುಭ್ಮನ್ ಗಿಲ್ಲು, ಕೊಹ್ಲಿ, ರೋಹಿತ್, ಶ್ರೇಯಸ್ ಅಯ್ಯರ್ ಇವ್ರ ಮೇಲಿದೆ.